ಇವತ್ತು ಏನು ಹಿರಿಯರಾಗಿರ್ತಕ್ಕಂಥ ಎಚ್.ಎಂ. ಚಂದ್ರಶೇಖರ್ ಅವರು ಮಾಜಿ ಶಾಸಕರು, ನಮ್ಮ ತಂದೆಯವರಿಗೆ ಬಹಳ ಆತ್ಮೀಯರು. ಅವರು ಹೆಸರು ಹೇಳಿದಾಗೆಲ್ಲ ನಮ್ಮ ತಂದೆ ಬಂಗಾರಪ್ಪಾಜಿ ಅವ್ರ ನೆನ್ಪು ಬರ್ತದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅವರನ್ನ ಸೀಟ್ ಕೊಡಿಸಿ ಕಾಂಗ್ರೆಸ್ ಪಕ್ಷದೊಳಗೆ ಅವರೇ ಬಂದು ಅವರನ್ನ ಗೆಲುವಿಗೆ ಕಾರಣಕರ್ತರಾದರು. ಮತ್ತೆ ವಿಶೇಷವಾಗಿ ನಾನು ನನ್ನ ಜೀವನದಲ್ಲಿ ನಮ್ಮ ತಂದೆಯವ್ರನ್ನ ಬಿಟ್ರೆ ನಾನು ಮತ ಕೇಳಿದ್ದು ಫಸ್ಟ್ ಯಾರಿಗಾರು ಇದ್ರೆ ಅದು ಚಂದ್ರಶೇಖರ್ ಅವ್ರಿಗೆ. ಯಾಕಂತ ಹೇಳಿದ್ರೆ ಅವಾಗ 2099 ಅನ್ಸುತ್ತೆ, ನಮ್ಮ ತಂದೆಯವರು, ನಾನು ಊರಲ್ಲಿದ್ದೆ, ನಮ್ಮ ತಂದೆಯವರು ಫೋನ್ ಮಾಡಿ ಎಲ್ಲಿದ್ಯಾ ಅಂದ್ರು, ಊರಲ್ಲಿದ್ದೀನಿ ಅಂತ ಹೇಳಿ. ಸರಿ, ಅಲ್ಲೇನು ಹೋಗಲ್ಲ ನೀನು, ಒಂದು ಪ್ಲಾನ್ ಮಾಡು, ಶಿವಮೊಗ್ಗ ಬಾ ನೀನು. ಅಜೀಜ್ ಅಹಮದ್ ಅವ್ರ ಅಧ್ಯಕ್ಷರು, ಅವರು MLC ಆಗಿದ್ರೇನು ನನಗೆ ನೆನಪಿಲ್ಲ, MLC ಆಗಿದ್ರು. ಸೊ ಅವ್ರ ಮನೆ ಗೋಡಾನ್ ಇದೆ ಅವ್ರದ್ದು, ಆ ಸುತ್ತಲೂ ಎಲ್ಲರೂ ಕುತ್ಕೊಂಡು 3 ದಿವಸ ನಾನು ಕೆಲಸ ಮಾಡಿದ್ದೆ. ನನಗೆ ರಾಜಕಾರಣದೊಳಗೆ ನಮ್ಮ ತಂದೆಯವ್ರಿಗೆ ಬಿಟ್ಟು ಮತ ಕೇಳ್ತಕ್ಕಂತ ಒಂದು ಕೆಲಸ ಏನಾದ್ರು ಇದ್ರೆ ಅದು ಎಚ್.ಎಂ. ಚಂದ್ರಶೇಖರ್ ಅವರಿಗೆ. ಮತ್ತೆ ಬಹಳ ನೇರವಾಗಿ ನಮ್ಮ ತಂದೆಯವ್ರ ತರನೇ ಸ್ವಲ್ಪ ನೇರವಾಗಿ ಮಾತಾಡ್ತಕ್ಕಂತ ಒಬ್ಬ ನಾಯಕರಾಗಿದ್ರು. ಮತ್ತೆ ಇತ್ತೀಚಿನ ದಿನಗಳಲ್ಲೂ ಕೂಡ ಬೆಂಗಳೂರಿಗೆ ಬಂದಾಗ ಸ್ವಲ್ಪ 1 ವರ್ಷ ನಾವು ಮಿನಿಸ್ಟರ್ ಆದ್ಮೇಲೆ ಸ್ವಲ್ಪ ಎಲ್ಲ ರಶ್ಶು ಇದೆಲ್ಲ ಆಗೋದು. ಅದಾದ್ಮೇಲೆ ಬಂದು ಸುಮಾರಷ್ಟು ನಮಗೆಲ್ಲ ಬಂದು ಮಾತಾಡಿ, ಇಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಹೀಗ್ ಮಾಡಿ ಹಾಗ್ ಮಾಡಿ, ಅದೆಲ್ಲದೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಒಂದು ಬಾಂಧವ್ಯನ. ಮತ್ತೆ ವಿಧಾನಸೌಧದಲ್ಲಿ ಅಸೆಂಬ್ಲಿ ಸೆಷನ್ಸ್ ನಡಿಬೇಕಾದ್ರೆ ಬಹಳ ಬರೋರು, ಅವರು ತುಂಬಾ ಓಡಾಡೋರು. ಆ ಟೈಮಲ್ಲೂ ಕೂಡ ನಾನು ಯಾವ ಮನೆಯಲ್ಲಿ ಇದ್ದೀನಿ ಅಲ್ಲಿ ಬಂದ್ಬಿಟ್ಟು ಮಾತಾಡಿಸಿ ಹೋಗ್ತಕ್ಕಂತ ಒಂದು ಇದನ್ನ ಇಟ್ಕೊಂಡಿದ್ರು. ಬಟ್ ನಿಜವಾಗ್ಲೂ ಅವರು ಆಕ್ಚುಲಿ ಈ ತರ ನಮ್ಮನ್ನ ಅಗ್ಲು ಹೋಗ್ತಾರೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ, ನಾನಂತೂ ಅನ್ಕೊಂಡಿರ್ಲಿಲ್ಲ. ಆಗ್ಲಿ ಅವ್ರ ಮಾರ್ಗದರ್ಶನ ಅವ್ರ ಮಕ್ಕಳಿಗೂ ಕೂಡ ಒಳ್ಳೇದಾಗ್ಲಿ. ಯೋಗೇಶ್ ಅವರು ಮತ್ತೆ ಅವ್ರ ಬ್ರದರ್ ಅವರು ಕೂಡ ಶರಣ್ ಯೋಗೇಶ್ ಅವರು ನಮಗೂ ಬಹಳ ಆತ್ಮೀಯರು. ಅವರು ಕೂಡ ಒಂದು ಸಮಾಜ ಸೇವೆಯಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಅವ್ರ ತಂದೆ ಹಾದಿಯಲ್ಲಿ ಅವ್ರು ನಡ್ಕೊಂಡು ಹೋಗ್ಲಿ. ಅವರಿಗೆಲ್ಲ ಅವ್ರ ಜೊತೆಗೆ ಯಾವತ್ತೂ ಕೂಡ ಪಕ್ಷ ಇರ್ತದೆ, ವೈಯಕ್ತಿಕವಾಗಿ ನಾನು ನಮ್ಮ ಮುಖಂಡರು ಎಲ್ಲರೂ ಕೂಡ ಅವ್ರ ಕುಟುಂಬದ ಜೊತೆಗೆ, ಯೋಗೇಶ್ ಅವ್ರ ಜೊತೆಗೆ ಇರ್ತೀವಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೆ ಅವ್ರನ್ನ ಭೇಟಿ ಮಾಡಿದಾಗೆಲ್ಲ ನಾನು ನೆನ್ಪು ಮಾಡ್ಕೊತಾ ಇದ್ದೆ. 99 ಎಲೆಕ್ಷನ್ ಅಲ್ಲಿ ನಾವು ಏನು ಆ ಬಾಂಧವ್ಯನ ಇಟ್ಕೊಂಡಿದ್ವಿ, ಅನುಭವ, ಅದು ಕೂಡ ನನಗೆ ಅನುಭವ. ಯಾರಿಗಾರು ಹೋಗಿ ಮತ ಕೇಳ್ಬೇಕು ಅನ್ನೋದಕ್ಕೆ ಒಬ್ಬ ಲೀಡರ್ಶಿಪ್ ಬೇಕಾಗತ್ತೆ. ಆ ಲೀಡರ್ಶಿಪ್ ಆ ಸಂದರ್ಭದಲ್ಲಿ ಅವ್ರ ಐ ಥಿಂಕ್ ವಕೀಲರಾಗಿದ್ರು, ಇಲ್ಲ ಏನಾಗಿಲ್ಲ, ಇವರು ಶಿಕಾರಿಪುರದಲ್ಲಿ ಮಾಲಿಂಗಪ್ಪರ ವಕೀಲರಾಗಿದ್ರು. ಅದೊಂದು ನೆನಪಿದೆ. ಅದೇ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಆಗ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬದ ಸದಸ್ಯರಿಗೆ, ಅವ್ರ ಅಭಿಮಾನಿಗಳಿಗೆ, ವಿಶೇಷವಾಗಿ ಅಪಾರವಾಗಿರ್ತಕ್ಕಂಥ ಅಭಿಮಾನಿಗಳಿಗೆ ದೇವ್ರ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರ ಮಾರ್ಗದರ್ಶನದೊಳಗೆ ಈ ಕಡೆ ಭಾಗದಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಯಾವತ್ತೂ ಕೂಡ ಅವ್ರನ್ನ ನೆನ್ಸ್ಕೊಳ್ತಕ್ಕಂಥ ಒಂದು ಆಸೆಗಳನ್ನ ನೆನ್ಸ್ಕೊಳ್ತಕ್ಕಂಥ ಒಂದು ಮಾರ್ಗದರ್ಶನವನ್ನ ಇಟ್ಕೊಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.